ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಾಗಿರಿ. ದೇವರ ಅನುಗ್ರಹದಲ್ಲಿ ನಾವಾಗಿರೋಣ. ಪ್ರತಿನಿತ್ಯವೂ ತಪ್ಪದೆ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ಎಲ್ಲಾ ವ್ಯಕ್ತಿಗಳಿಗೂ ಕುಟುಂಬಗಳಿಗೂ ಹೃದಯದಿಂದ ಪ್ರಾರ್ಥಿಸುತ್ತೇನೆ. ಸ್ವರ್ಗದ ದೇವರು ಇಂದು ದೇವರ ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಸಂದರ್ಶಿಸಲಿ. ಒಂದೊಂದು ವ್ಯಕ್ತಿಗಳ ಜೀವನದಲ್ಲಿ ದೇವರ ಸಂದರ್ಶನದ ಅದ್ಭುತವಾದ ಉಳಿತು ಪ್ರಕಟವಾಗಲಿ. ಇಂದು ಮಾಡುವ ಒಂದೊಂದು ಕಾರ್ಯದಲ್ಲೂ ದೇವರ ಕರ ಜೊತೆಗಿರಲಿ. ನೀವು ನಮಗಾಗಿ ಈ ಧ್ಯಾನ ಮಂದಿರಕ್ಕಾಗಿ ಪ್ರಾರ್ಥಿಸುತ್ತೀರಲ್ಲ. ಇಂದು ನಾವು ಆಲಿಸುವ ವಾಕ್ಯ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 4ರಿಂದ 6ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ತಂದೆ ನನಗೆ ಹೀಗೆಂದು ಬೋಧನೆ ಮಾಡಿದ, ನನ್ನ ಮಾತುಗಳು ಭದ್ರವಾಗಿರಲಿ ನಿನ್ನ ಮನದಲ್ಲಿ. ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು ಸುಖದಲ್ಲಿ. ಮರೆಯಬೇಡ, ನನ್ನ ಮಾತಿಗೆ ಹೊರೆಯಾಗಬೇಡ. ಜ್ಞಾನವನ್ನು ಪಡೆ, ವಿವೇಕವನ್ನು ಗಳಿಸಿಕೋ. ಜ್ಞಾನವನ್ನು ಕೈ ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು. ನೀನದನ್ನು ಪ್ರೀತಿಸಿದೇ ಆದರೆ ಅದು ನಿನ್ನನ್ನು ಕಾಯುವುದು. ಪ್ರಿಯರೇ, ನೀವು ಹೇಳಿ ಪ್ರಿಯರೇ, ನಿಮ್ಮ ವಾಕ್ಯವನ್ನು ನಾನು ನನ್ನ ಹೃದಯದಲ್ಲಿ ಭದ್ರಪಡಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯ ಆಲಿಸುವ ನಿಮಗೆ ಜ್ಞಾನವು ವಿವೇಕವು ಉಂಟಾಗಲಿ. ಇದೆರಡು ಲಭಿಸಿದ ವ್ಯಕ್ತಿಗಳನ್ನು ಯಾರಿಗೂ ಮೋಸ ಮಾಡಲು, ನಾಶ ಮಾಡಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಪ್ರೀತಿಸುವವರೇ, ದೇವರ ವಾಕ್ಯವನ್ನು ಮರೆಯದೆ ಭದ್ರಪಡಿಸುವವರೇ, ಹೃದಯದಲ್ಲಿ ಜೋಪಾನ ಮಾಡುವವರೇ, ಆ ವಾಕ್ಯ ನಿನ್ನನ್ನು ಕಾಪಾಡುತ್ತದೆ. ಅದು ನನಗೆ ನಿನಗೆ ವಿವೇಕ ಜ್ಞಾನವು ನೀಡುತ್ತದೆ. ನಮಗೆ ಇಂದು ವಾಕ್ಯದಲ್ಲಿ ಅನುಗ್ರಹವನ್ನು ಸ್ವೀಕರಿಸೋಣ. ಈ ವಾಕ್ಯದ ಎಲ್ಲ ಉಳಿತುಗಳು ಈ ವಾಕ್ಯದಲ್ಲಿ ಅನುಭವಿಸಲು ಸಾಧ್ಯವಾಗಲಿ. ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಪರಸ್ಪರ ಶೇರ್ ಮಾಡೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.